ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಸ್ಥಳ ಗಂಜಲ ಹಾಕಿ ಸ್ವಚ್ಛತೆ, ಸ್ವತಂತ್ರ, ಸಮಾನತೆ ಮತ್ತು ವ್ಯಕ್ತಿ ಗೌರವ ಮತ್ತು ಮನುಷ್ಯತ್ವ ಘನತೆಗೆ ಹಾನಿ ದಲಿತ ಸಂಘಟನೆಯಿಂದ ಪ್ರತಿಭಟನೆ. ದೇಶದಲ್ಲಿ ದಲಿತ ಸಮುದಾಯದ ಹಿರಿಯ ರಾಜಕೀಯ ಮುತ್ಸದ್ದಿ ಹಾಗೂ ರಾಜಕೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮಲೀಲಾ ಮೈದಾನದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಂಘ ಪರಿವಾರದವರು ಭಾಷಣ ಮಾಡಿದ ಸ್ಥಳವನ್ನು ಹಸುವಿನ ಗಂಜಲದ ಮುಖಾಂತರ ಸ್ವಚ್ಛತೆ ಮಾಡಿದರು. ಈ ನಡೆಯನ್ನ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಂಜನಗೂಡು ತಾಲೂಕು ಆಡಳಿತ ಭವನ ಮುಂಭಾಗ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನಾಕಾರರು ಸ್ಥಳವನ್ನ ಸ್ವಚ್ಛತೆ ಮಾಡದೆ ಮನುಷ್ಯತ್ವದ ಘನತೆಯನ್ನ ಹಾನಿ ಮಾಡಿದವರ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜಿಲ್ಲಾ ಸಂಚಾಲಕರಾದ ಮಲ್ಲಹಳ್ಳಿ ನಾರಾಯಣ ಮಾತನಾಡಿ, ಶತಶತಮಾನಗಳಿಂದ ದಲಿತ ಸಮುದಾಯಗಳನ್ನ ಶೋಷಣೆ ಮಾಡುತ್ತಾ ಅಕ್ರಮ, ಅನ್ಯಾಯ, ಅವಮಾನ ಮಾಡುತ್ತಿರುವುದು ಮನುವಾದಿ ಮನಸ್ಥಿತಿಯ ಸಮುದಾಯಗಳು. ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿದ್ದರೂ ಜೀವಂತವಾಗಿದೆ. ಸ್ವತಂತ್ರ ಭಾರತದಲ್ಲಿ ದಲಿತರ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದರೆ ಇನ್ನೂ ಕೂಡ ಮನುವಾದಿ ಮನುಷ್ಯರು ದಲಿತ ಸಮುದಾಯಗಳನ್ನ ಸಮಾನತೆಯಿಂದ ಕಾಣುತ್ತಿಲ್ಲ. ಈ ದೇಶದಲ್ಲಿ ಇಂದಿಗೂ ಸಂವಿಧಾನ, ಪ್ರಜಾಪ್ರಭುತ್ವವನ್ನು ವಿರೋಧಿಸುವ ಸಂಘ ಪರಿವಾರದ ಆರ್ಎಸ್ಎಸ್ ನಾಯಕತ್ವದ ಬಿಜೆಪಿ ಸರ್ಕಾರವು ಎಲ್ಲಿ ತನಕ ಅಧಿಕಾರದಲ್ಲಿರುತ್ತದೋ ಅಲ್ಲಿ ತನಕವೂ ಇಂತಹ ಘಟನೆಗಳು ನಡೆಯುತ್ತಿವೆ. ಈ ದೇಶದ ದಲಿತ ಸಮುದಾಯಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಈ ಕೂಡಲೇ ರಾಷ್ಟ್ರಪತಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಂಬಂಧಪಟ್ಟವರ ಮೇಲೆ ರಾಷ್ಟ್ರ ವಿರೋಧಿ ಕಾಯ್ದೆ ಮೂಲಕ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಂತರ ಉಪ ತಹಶೀಲ್ದಾರ್ ನಂದಕಿಶೋರ್ ಅವರು ಮನವಿ ಸಲ್ಲಿಸಿದರು. ಈ ಪ್ರತಿಕ್ರಿಯೆಯಲ್ಲಿ ತಾಲೂಕು ಸಂಚಾಲಕರಾದ ಗಟ್ಟವಾಡಿ ಮಹೇಶ್, ಬಸವರಾಜ್, ಲೋಕೇಶ್, ಬದನವಾಡು ಸೋಮು, ಪ್ರಕಾಶ್, ರಾಹುಲ್, ಆನಂದ್, ಆದರ್ಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು.